ನಮಸ್ಕಾರ. ಶಿಶುಪಾಲ್ ಸರ್ಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ. ಎಲ್ಲ ವಿಷಯದಲ್ಲೂ ಅವರಿಗೆ ಆಸಕ್ತಿ. ಅವರೊಬ್ಬ ಎನ್ಸೈಕ್ಲೋಪೀಡಿಯಾ. ಅವರ ಕ್ಯಾಮರಾದಲ್ಲಿ ಸೆರೆಸಿಕ್ಕ ಕೆಲವು ಅಪರೂಪದ ಹಕ್ಕಿಗಳ ಫೋಟೋ ಇಲ್ಲಿದೆ. ಹಾಗೆ ಪರಿಸರ ಮತ್ತು ಹಕ್ಕಿಗಳ ಬಗ್ಗೆ ಇನ್ನೊಂದಷ್ಟು ಮಾತನ್ನು ಕೇಳುತ್ತಾ ಹೋಗೋಣ. ಹೊನ್ನಕ್ಕಿ, ಬೇಟೆಯೊಂದಿಗೆ ನೀಲಿ ಮಿಂಚೊಳ್ಳಿ, ಚಮಚಕೊಕ್ಕಿನ ಬಾತು, ಚಳಿಗಾಲದ ವಲಸೆ ಹಕ್ಕಿ, ದಾವಣಗೆರೆಯಲ್ಲಿ ಕಂಡುಬಂದ ಕಪ್ಪು ಬಾಲದ ಗೊರವ, ಹಸಿರು ನೊಣಹಿಡುಕ, ಯುರೋಪಿನಿಂದ ವಲಸೆ ಬರುವ ಕಂದು ಬಣ್ಣದ ಬಾತುಗಳು, ಗದಗದ ಮಾಗಡಿ ಕೆರೆಯಲ್ಲಿ ಕಪ್ಪು ಪಟ್ಟೆ ಹೆಬ್ಬಾತು, ಹಗರಿಬೊಮ್ಮನಹಳ್ಳಿಯ ತುಂಗಭದ್ರಾ ಹಿಂದಿನಲ್ಲಿ ನೀರುಕಾಗೆ, ಹಾಗೆ ಕಂಚು ಕುಟಿಕ. 4 ಹಕ್ಕಿಗಳು ಫೋಟೋ ತೆಗೆದೆ. ಈಗ ಅದನ್ನ ಏನ್ ಮಾಡ್ತೀರಿ ಮನೆಗೆ? ಈಗ ಇಲ್ಲ, ನಾನು ನೋಡ್ತಾ ಫೆಮಿಲಿಯರ್ ಆಗಿದೆ. ಈಗ ನಿಮ್ಗೆ ಅಷ್ಟು ಗೊತ್ತಾಗೋಗಿದೆ ಎಲ್ಲ. ನೋಡ್ತಾ ಅಭ್ಯಾಸ ಆಗಿದೆ. ಈಗ ಇದು ಗೊತ್ತಾಗದೇ ಇದ್ರೆ ಹೊಸ ಹಕ್ಕಿ ಆದ್ರೆ ಮನೆಗೆ ಹೋಗಿ ಪುಸ್ತಕ ತಗೊಂಡು ನೋಡ್ತೀನಿ. ಹಲವಾರು ವೆಬ್ಸೈಟ್ಸ್ ಗಳಿದೆ. ಆಮೇಲೆ ಫೇಸ್ಬುಕ್ ಅಲ್ಲೇನೆ ಆಸ್ಕ್ ಫಾರ್ ಇಂಡಿಯನ್ ಬರ್ಡ್ಸ್ ಅಂತ ಒಂದು ಗ್ರೂಪ್ ಇದೆ. ನಮಗೆ ಗೊತ್ತಾಗದಿರೋ ಹಕ್ಕಿ ಫೋಟೋನ ಆ ಗ್ರೂಪ್ ಅಲ್ಲಿ ಹಾಕಿದ್ರೆ ಅದರಲ್ಲಿ ಭಾರತದಲ್ಲಿರೋ ಹಕ್ಕಿಗಳ ಗೊತ್ತಿರೋಂತ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರೆ. ಅವರು ಇದು ಇಂಥ ಹಕ್ಕಿ ಅಂತಾರೆ. ಆ ಹಕ್ಕಿ ಬಗ್ಗೆ ವಿವರಗಳನ್ನ ತಿಳ್ಕೊಳ್ಬಹುದು ವೆಬ್ಸೈಟ್ಸ್ ಇಂದನು ಮತ್ತೆ ಇದರಿಂದ. ಭಾರತದಲ್ಲಿ 945 ಹಕ್ಕಿಗಳನ್ನ ಗುರ್ತಿಡಿದಿದ್ದಾರೆ. ಅದರಲ್ಲಿ 337 ನಾನು ಗುರ್ತಿಡಿದ್ದೀನಿ. ಹಾಗಾಗಿ ಭಾರತದಲ್ಲಿರುವಂತಹ 30% ಅಷ್ಟು ಹಕ್ಕಿಗಳಿಗೆ ನನಗೆ ಗೊತ್ತಿದೆ ಅಂತ. ಹೀಗೇನೆ ಮಕ್ಕಳಿಗೆ, ಶಾಲಾ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ, ಅಥವಾ ಸ್ಕೂಲಲ್ಲಿ ಇಂಟ್ರೆಸ್ಟ್ ಇದ್ರೆ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವ್ರಿಗೆ ಪಕ್ಷಿ ವೀಕ್ಷಣೆ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀನಿ. ಹೀಗೆ ವಾಕ್ ಮಾಡ್ತಾನೆ ಗಿಡಗಳು. ಈಗ ಇದು ಬೇವಿನ ಮರ, ಬೇವು ವೈದ್ಯ ತಾನೆ, ಎಲ್ಲ ಔಷಧಿ ಮೂಲಗಳಿದೆ. ಆದ್ರೆ ಅದೇ ರೋಗಿಷ್ಟ ಆಗಿದೆ. ಅಲ್ಲೆಲ್ಲ ತುದಿಯಲ್ಲಿ ಡೈಬ್ಯಾಕ್ ಡಿಸೀಸ್ ಅಂತ ಕರೀತಾರೆ. ಅದು ಒಂದು ಶಿಲೀಂಧ್ರದಿಂದ ಬರುವಂತ ರೋಗ, ಫೋಮಾಪ್ಸಿಸ್ ಅಜಾರಿಡಿರಿಕ್ಟೆ ಅಂತ ಕರೀತಾರೆ. ಇಲ್ಲೆಲ್ಲ ತುದಿಯೆಲ್ಲ ಒಣಗ್ತಾ ಬರ್ತಾ ಇದೆ, ಕೆಲವೆಲ್ಲ ಸತ್ತೋಗಿದೆ. ಈಗ ಮರ ಆಗಿರೋದ್ರಿಂದ ಜನ ಸುಮ್ನೆ ಹೇಳ್ತಾರಲ್ಲ, ಮನುಷ್ಯರಿಗಷ್ಟೇ ಕಷ್ಟ ಬರೋದು, ಮರಕ್ಕೆ ಅದು ಕಷ್ಟ ಬರುತ್ತೆ. ಅವ್ರಿಗೆ ಗೊತ್ತಿಲ್ಲ, ಮರಕ್ಕೂ ರೋಗ ಬರುತ್ತೆ, ಮರಕ್ಕೂ ಕಷ್ಟ ಬರುತ್ತೆ. ಈಗ ನೋಡಿ ತುಂಡು ಮಾಡಿದ್ದಾರೆ, ಅದೆಲ್ಲ ಅವಶ್ಯಕತೆನೇ ಇರಲ್ಲ, ಪ್ರಕೃತಿ ದತ್ತವಾಗಿ ಇರಬೇಕು. ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಗಮನಕ್ಕೆ ತಗೊಳ್ಬೇಕಿತ್ತು. ಈಗ ಕೆರೆ ಅಲ್ಲೇ ಇತ್ತು ವಾಕ್ಪಾತ್, 10 ಮೀಟರ್ ಒಳಗಡೆ ಕಡಿಮೆ ಆಯ್ತು. 6 ಕಿಲೋಮೀಟರ್ ಇದೆ, ಅಷ್ಟು ಕಡಿಮೆ ಆಯ್ತು. ಯಾವಾಗ್ಲೂ ಈಗ ಮತ್ತೆ ಬಫರ್ ಝೋನ್ ಅಂತಿದೆ. ಈಗ ನೋಡಿ, ಅಲ್ಲಿ ಮನೆಗಳಿಗೆ ಪರ್ಮಿಷನ್ ಕೊಡಬಾರ್ದಾಗಿತ್ತು. 100 ಮೀಟರ್ಸ್ ಕೆರೆಯಿಂದ 100 ಮೀಟರ್ಸ್ ತನಕ ಯಾವುದೇ ಕಟ್ಟಡ ಬರಬಾರದು ಅಂತ ಇದೆ. ಆದ್ರೆ ಅದನ್ನೆಲ್ಲ ನಗರ ಪಾಲಿಕೆಯವ್ರು ನೋಡ್ಕೊಳ್ಬೇಕು, ರಾಜಕಾರಣಿಗಳು ನೋಡ್ಕೊಳ್ಬೇಕು, ಅಧಿಕಾರಿಗಳು ನೋಡ್ಕೊಳ್ಬೇಕು. ಈಗೆಲ್ಲ ಮನೆ, ಕಾಲೇಜು ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಕೊಡಬಾರ್ದು. ಬಫರ್ ಝೋನ್ ಅಂತ, ಬಫರ್ ಝೋನ್ ಮೈಂಟೈನ್ ಮಾಡ್ತಿಲ್ಲ. ಆಮೇಲೆ ಇವಾಗ ಇಲ್ಲಿ ದೊಡ್ಡ ಕಾಲೇಜ್ ಆಗ್ತಾ ಇದೆ ಈ ಕಡೆ. ಮುಂದಿನ ದಿನಮಾನಗಳಲ್ಲಿ ಈಗೆಲ್ಲ ಇಲ್ಲಿ ನೋಡಿ ಜನಗಳು ಗುಟ್ಕಾ ಪ್ಯಾಕೆಟ್ ನೋಡಿ. ಇದು ಪರಿಸರ ಪ್ರಕೃತಿ ಪ್ರದೇಶ. ಇಲ್ಲಿ ಎಷ್ಟು ಪ್ರಕೃತಿ ದತ್ತವಾಗಿರುತ್ತೆ ಅಷ್ಟು ಒಳ್ಳೇದು. ಇಲ್ಲೆಲ್ಲ ಜನ ಬಂದವರು ಗುಟ್ಕಾ ತಿಂದು ಯಾರು ಯಾವಾಗ ತೆಗಿತಾ ಇರಬೇಕು. ಈಗ ಅಲ್ಲಲ್ಲಿ ಕಸದ ತೊಟ್ಟಿಗಳಿದೆ, 2 ನಿಮಿಷ ಅಲ್ಲಿ ಹೋಗಿ ಕಸದ ತೊಟ್ಟಿಯಲ್ಲಿ ಹಾಕ್ಬೋದು, ಹಾಕಲ್ಲ. ಇಲ್ಲೇ ಎಲ್ಲ ಬಿಸಾಡ್ತಾರೆ. ಈ ಪ್ಲಾಸ್ಟಿಕ್ ನೀರಿಗೆ ಸೇರುತ್ತೆ. ಇದು ಕುಡಿಯೋ ನೀರು. ಪ್ಲಾಸ್ಟಿಕ್ ನ ತೆಗೆಯುವಂತ ಯಾವುದೇ ಸೈಂಟಿಫಿಕ್ ಮೆಥಡ್ ಇಲ್ಲ. ನೀರಿನಲ್ಲಿರೋ ಪ್ಲಾಸ್ಟಿಕ್ ನ ತೆಗೆಯೋದಿಲ್ಲ. ನೀವು ಇವಾಗ ಕ್ಲೋರಿನ್ ಹಾಕಿದ್ರೆ ಅದರಲ್ಲಿರೋ ಸೂಕ್ಷ್ಮ ಜೀವಿಗಳು, ರೋಗಕಾರಕ ಜೀವಿಗಳು ಸತ್ತೋಗುತ್ತೆ. ಆಮೇಲೆ ಅಲ್ಲಿ ಫಿಲ್ಟ್ರೇಷನ್ ಮಾಡ್ತಾರೆ, ಕಸ ಕಡ್ಡಿ ಎಲ್ಲ ತೆಗಿತಾರೆ. ಆದ್ರೆ ಮೈಕ್ರೋ ಪ್ಲಾಸ್ಟಿಕ್ಸ್ ನ ತೆಗೆಯೋದಿಲ್ಲ. ನೀವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವೆಬ್ಸೈಟ್ ನೋಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಈಗಾಗಲೇ ಯಾರಿಗೋ ಕ್ಯಾನ್ಸರ್ ಬರುತ್ತೆ, ಯಾವ್ದ್ರಿಂದ ಬಂದಿದೆ ಅಂತಾನೆ ಗೊತ್ತಿಲ್ಲ. ಯಾವ ಪ್ಲಾಸ್ಟಿಕ್ ಯುಕ್ತ ನೀರು, ಪ್ಲಾಸ್ಟಿಕ್ ಕಪ್ಪಲ್ಲಿ ಕುಡಿಯೋದು, ಎಲ್ಲದರಲ್ಲೂ ಸಣ್ಣ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂದ್ರೆ ಸೂಕ್ಷ್ಮವಾದ ಕಣಗಳು, ಪ್ಲಾಸ್ಟಿಕ್ ಕಣಗಳು. ಅವು ಲಂಗ್ಸ್ ಅಲ್ಲಿ, ಕಿಡ್ನಿಯಲ್ಲಿ, ಲಿವರ್ ಅಲ್ಲಿ ಎಲ್ಲ ಸೇರ್ಕೊಂಡು ಬೇರೆ ಬೇರೆ ತರದ ಸಮಸ್ಯೆಗಳ ಉಂಟಾಗತ್ತೆ. ಸೊ ಜನನು ತಿಳ್ಕೊಳ್ಬೇಕು, ಇಲ್ಲಿಗೆ ಬರೋರು ಇದೆಲ್ಲ ಅಗತ್ಯನೇ ಇಲ್ಲ. ಡಸ್ಟ್ಬಿನ್ ಇಲ್ಲೇ ಇದೆ. ಅಥವಾ ಗುಟ್ಕಾ ಪ್ಯಾಕೆಟ್, ಚಾಕ್ಲೇಟ್ ತಿಂದ್ರೆ ಅದನ್ನು ವಾಪಸ್ ಜೋಬಲ್ಲಿ ಇಟ್ಕೊಂಡು ಹೋಗಿ ಮನೆಯಲ್ಲಿ ಕಸದವ್ರಿಗೆ ಕೊಡ್ಬೋದು. ಅದನ್ನ ಮಾಡಲ್ಲ. ಅದಕ್ಕೆ ಈ ಪಕ್ಷಿ ವೀಕ್ಷಣೆಯ ಜೊತೆಗೆ ಪ್ರಕೃತಿ ಪ್ರೀತಿ ಬೆಳೆಸೋದ್ರ ಜೊತೆಗೆ ಪ್ರಕೃತಿಯನ್ನ ಸಂರಕ್ಷಿಸೋಕನು ಮಕ್ಕಳಿಗೆ ಕಲಿಸಿದಂಗಾಗುತ್ತೆ. ದೊಡ್ಡವರು ಅದನ್ನ ಪಾಲಿಸಿದ್ರೆ ಮಕ್ಕಳು ಸಾಮಾನ್ಯವಾಗಿ ಪಾಲಿಸ್ತಾರೆ. ಆದ್ರೆ ಈಗ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಹುಡುಗರು ಬರ್ತಾರೆ, ಕೇಕ್ ನ ನಿಧಾನವಾಗಿ ಹೀಗೆ ಇಟ್ಕೊಂಡು ಬರ್ತಾರೆ.
ಹಿಡ್ಕೊಂಡ್ಬಂದು ಇಲ್ಲಿಟ್ಟು ಫೋಮ್ ಎಲ್ಲ ಹಾಕಿ ಕೇಕ್ ತಿಂದಾದ್ಮೇಲೆ ಮುಖಕ್ಕೆ ಎಲ್ಲೆಲ್ಲಿ ಬೇಕೋ ಹಚ್ಕೊಂಡು ಆಮೇಲೆ ಅದನ್ನೆಲ್ಲ ಇಲ್ಲೇ ಬಿಸಾಡ್ ಹೋಗ್ತಾರೆ. ಇಲ್ಲಿ ಇದನ್ನ ಮೇಂಟೈನ್ ಮಾಡಕ್ಕೆ ಯಾರು ಜನ ಇಲ್ಲ ಇಲ್ಲಿ. ಆಮೇಲೆ ಕುಂದವಾಡ ಕೆರೆ ಇಷ್ಟೊಂದು ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು, ಸಾವಿರಾರು ಜನ ದಿನ ವಾಕ್ ಬರ್ತಾರೆ. ನಮ್ಮ ನಗರ ಪಾಲಿಕೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಎಲ್ಲೂ ಮಾಡಿಲ್ಲ. ಇದು ಆಕ್ಚುಲಿ ತುಂಬಾ ಸಿಂಪಲ್ ಆಗಿದೆ. ಏನಂದ್ರೆ ಓಪನ್ ಟು ಏರ್ ಒಂದು ಎನ್ಕ್ಲೋಜರ್ಸ್ ಮಾಡ್ಬಿಟ್ರೆ ಸಾಕು. ಈಗ ಗಂಡಸರು ಎಲ್ಲೋ ಪೊದೆಯಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ, ಬಟ್ ಹೆಂಗಸರಿಗೆ ತುಂಬಾ ಸಮಸ್ಯೆಗಳಿವೆ. ಡಯಾಬಿಟಿಸ್ ಅವರಿಗೆ ಪಾಲಿಯೂರಿಯಾ ಅಂತ ಯಾವಾಗ್ಲೂ ಯೂರಿನೇಷನ್ ಮಾಡ್ತಾ ಇರ್ಬೇಕಾಗುತ್ತೆ. ಈಗ 6 ಕಿಲೋಮೀಟರ್ ವಾಕ್ ಹೋಗುವಾಗ ಮಧ್ಯ ಮಧ್ಯದಲ್ಲಿ ಓಪನ್ ಟು ಏರ್ ಇದ್ರೆ ವಾಸನೆನೂ ಬರಲ್ಲ, ನೀರ್ ಇಲ್ಲೇ ಇದೆ. ಅದನ್ನೊಂದು ಪಂಪಿಂಗ್ ವ್ಯವಸ್ಥೆ ಮಾಡಿ, ಈಗ ನೋಡಿ ಈ ಗಿಡಗಳಿಗೆ ಕೆರೆ ಪಕ್ಕದಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಹಣನ ಹೇಗ್ ಹಾಳು ಮಾಡಬೇಕು ಅಂತ ಇವ್ರ ಹತ್ರ ಕಲಿಬೇಕು. ಇದು ವಾಕ್ ಮಾಡಕ್ ಪಾತಿದ್ದು ಮೊದ್ಲಿಂದಾನೇ ಇತ್ತು. ಇನ್ನು ಆನೆಗಿಂತ ಜಾಸ್ತಿ ಹೋಗಕ್ಕಾಗ್ತಾ ಇದನ್ನ ನೀವು ಇಲ್ಲಿ ಬಂದಾಗ ಪ್ರತಿ ಸಲಕ್ಕೊಂದು ಹೊಸ ಹಕ್ಕಿ ಅಂತ ಸಿಗುತ್ತೆ ನಿಮ್ಗೆ? ಅದು ಹೇಳಕ್ಕಾಗಲ್ಲ. ಈ ಸಲ ಉದಾಹರಣೆಗೆ ಇಲ್ಲಿ ಬಿಳಿ ಬಾತು, ಕಾಟನ್ ಪಿಗ್ಮಿ ಗೀಸ್ ಅಂತ ನಾ ಮುಂದೆ ತೋರಿಸ್ತೀನಿ. ಅದು ಬಾತುಗಳಲ್ಲೇ ಸಣ್ಣದು. ಅದು ಈ ಸಲ ನಿನ್ನೆ ನೋಡಿದ್ರೆ 100 ಮೇಲಿದೆ. ಅಂದ್ರೆ ಅದು ಇಷ್ಟು ವರ್ಷ ಇಲ್ಲಿಗೆ ಬರ್ತಿರ್ಲಿಲ್ಲ, ಈ ಸಲ ಬಂದಿದೆ. ಈಗ ಈ ನೀರು, ವಾತಾವರಣ, ಅಲ್ಲಿರೋ ಜಲಸಸ್ಯಗಳು, ಅವುಗಳಿಗೆ ಆಹಾರ ಹಾಗಾಗಿ ಅದಿದ್ರೆ ಬರುತ್ತೆ. ಈಗ ಇದು ನದಿಯಿಂದ ಮತ್ತು ಚಾನಲ್ ಇಂದ ನೀರು ಪಂಪ್ ಮಾಡೋದ್ರಿಂದ ಮೀನುಗಳು ಬಂದಿರುತ್ತೆ. ಮೀನುಗಳ ಸಂತತಿ ಚೆನ್ನಾಗಿರೋದ್ರಿಂದ ಆ ನೀರು ಕಾಗೆಗಳು ಇಲ್ಲೇ ಗೂಡು ಕಟ್ಟಿದೆ, ಅವುಗಳಿಗೆ ಮೀನೇ ಆಹಾರ. ಆದ್ರೆ ಇವಾಗ ಇಲ್ಲಿ ಮೀನ್ ಹಿಡಿಯಕ್ಕೆ ಪರ್ಮಿಷನ್ ಕೊಡ್ತಾರೆ. ಅವಾಗ ಏನಾಯ್ತು, ಅವುಗಳ ಆಹಾರ ಮನುಷ್ಯ ಬೇರೆ ಬೇರೆದನ್ನ ತಿನ್ಬೋದು. ಈಗ ಸಮುದ್ರದಲ್ಲಿ ಬೇಕಾದಷ್ಟು ಮೀನ್ ಸಿಗುತ್ತೆ, ಅಥವಾ ಬೇರೆ ಅಕ್ಕಿ, ದೋಸೆ, ಬೇಳೆ ಏನ್ ಬೇಕಾದ್ರೂ ಸಿಗುತ್ತೆ. ಅವುಗಳಿಗೆ ಮೀನ್ ಬಿಟ್ರೆ ಬೇರೆ ಆಹಾರ ಇಲ್ಲ. ಅದನ್ನು ಪರಿಗಣಿಸಬೇಕು. ಅದಕ್ಕೇನು ಅಂದ್ರೆ ಈ ಮಹಾನಗರ ಪಾಲಿಕೆಯವರು ಈ ತರ ವಿಷಯಗಳಿಗೆ ಗೊತ್ತಿರೋರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ್ದನ್ನ ಹಾಕ್ಬೋದು, ಯಾವ್ದನ್ನ ಹಾಕ್ಬಾರ್ದು, ಗಿಡಗಳು ಯಾವ್ದು ಹಾಕ್ಬೋದು, ಈ ತರದ್ದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಅದು ಪ್ಲಾನಿಂಗ್ ಅಲ್ಲಿ ಬರಬೇಕು. ಪ್ರಕೃತಿನ ಉಳಿಸ್ಕೊಳ್ಳೋದು ಇಂಥ ಒಂದು ಕೆರೆ ನೀವು ನಿಜವಾಗ್ಲೂ ಮಾಡಬೇಕು ಅಂದ್ರೆ ಆಗಲ್ಲ. ಅಂಥದ್ರಲ್ಲಿ ಇರೋದನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಸರ್, ಇದು ಎಷ್ಟು ವರ್ಷದ ಹಿಂದಿನ ಕೆರೆ ಇರ್ಬೋದು? ಇದು ಆಕ್ಚುಲಿ ರೆಕಾರ್ಡ್ಸ್ ಪ್ರಕಾರ 100 ವರ್ಷದ ಹಿಂದಿನ ಕೆರೆ. ಆದ್ರೆ ಸಣ್ಣದು ಇತ್ತು. ನಗರ ಬೆಳೆದಂಗೆನೆ, ಜನ ಜಾಸ್ತಿ ಆದಂಗೆನೆ ಅದು ಡ್ರೈನೇಜ್ ತೊಟ್ಟಿ ಆಗಿತ್ತು. ಏನಂದ್ರೆ ಎಲ್ಲ ಮೋರಿ ನೀರೆಲ್ಲ ಅಲ್ಲಿಗೆ ಬಂದು ನಿಲ್ತಾ ಇತ್ತು. ಈಗಿಲ್ಲ, ಮಳೆ ನೀರಿಲ್ಲ. ಈಗ ಮಳೆ ನೀರಿಂದ ಈ ಕೆರೆ ತುಂಬಲ್ಲ. ಇಲ್ಲಿ ಪಕ್ಕದಲ್ಲಿ ಎಡಗಡೆ ಡ್ರೈನೇಜ್ ಇದೆ. ಈ ಡ್ರೈನೇಜ್ ಅನ್ನ ಬೇರೆ ಕಡೆಗೆ ಅದನ್ನ ಡೈವರ್ಟ್ ಮಾಡಿದ್ವಿ. ಡೈವರ್ಟ್ ಮಾಡಿದ್ಮೇಲೆ ಇಲ್ಲಿ ತುಂಗಭದ್ರಾ ನದಿಯಿಂದ ಆಮೇಲೆ ಭದ್ರಾ ರಿಸರ್ವಾಯರ್ ಇಂದ ನೀರು ತುಂಬಿಸೋ ವ್ಯವಸ್ಥೆ ಮಾಡಿದ್ವಿ. ಇವಾಗೆಲ್ಲ ಕೆರೆ ತುಂಬಿಸೋ ಯೋಜನೆ, ಆ ಯೋಜನೆಯ ಭಾಗವಾಗಿ 18 ವರ್ಷದ ಹಿಂದೆನೆ ನೀರನ್ನ ತುಂಬಿಸೋದು, ನೀರನ್ನ ಹಿಡಿದಿಡಕ್ಕೆ ಒಳ್ಳೆ ಏರಿ ಸೃಷ್ಟಿ ಮಾಡಿದ್ವಿ. ಹಾಗಾಗಿ ಇದೊಂದು ಪ್ರಕೃತಿ ಅಧ್ಯಯನಕ್ಕೆ ಬಹಳ ಸೂಕ್ತವಾದ ಪ್ರದೇಶ. ಈಗ ನೀರೊಳಗೆ ಮುಳುಗತ್ತೆ, ಮುಳುಗಿ ಕಡ್ಡಿನ ಎತ್ಕೊಂಡು ಹೋಗುತ್ತೆ. ಅಲ್ಲಿ ಕಟ್ತಾ ಇದ್ದಾವೆ, ರಾಶಿ ರಾಶಿ ಕಟ್ಟಿದ್ದಾವೆ. ಕಡ್ಡಿನ ಎತ್ಕೊಂಡೋಗಿ ಅಲ್ಲಿ ಗೂಡು ಮಾಡಿ ಅಲ್ಲೇ ವಾಸ ಮಾಡೋದ. ಒಂದ್ ರಾಶಿ ಇದಾವಲ್ಲ. ಹೌದೌದು. ಇದು ಕಪ್ಪು, ಇದು ನೀರ್ಕಾಗೆ. ಸರ್, ನೀರ್ಕಾಗಿಗೂ ಮಾಮೂಲಿ ಕಾಗಿಗೂ ಹೆಂಗೆ ವ್ಯತ್ಯಾಸ? ನೀರ್ಕಾಗೆ, ಮಾಮೂಲಿ ಕಾಗೆ ಮರದಲ್ಲಿ ಬೇರೆ ಹುಳ, ಉಪ್ಟಿ, ಮಾಂಸ ಎಲ್ಲ ತಿನ್ನೋದು. ಇದು ಬರೀ ಮೀನ್ ತಿನ್ನೋದು, ಮೀನು ಅಥವಾ ಏಡಿ. ಆಮೇಲೆ ಇದು ನೀರಲ್ಲೇ ಹುಡುಕತ್ತ ಅದರ ಆಹಾರನ. ಅದು ಜಲಪಕ್ಷಿ. ತನ್ನ ರೆಕ್ಕೆಗಳು ನೀರಲ್ಲಿ ಮುಳುಗಿದಾಗ ರೆಕ್ಕೆ ನೆಂದಿರುತ್ತಲ್ಲ, ಅದಕ್ಕೆ ರೆಕ್ಕೆ ಅಗಲ್ಸ್ಕೊಂಡು ಕೊಂಬೆ ಮೇಲೆ ಕೂತ್ಕೊಂಡು ಬಿಸಿಲಿಗೆ ಒಣಗಿಸ್ಕೊಳ್ತವೆ ಮೈನ. ಅದು ಬರೀ ನೀರ್ ಹತ್ರನೇ ಇರೋದು. ನೀರ್ ಹತ್ರನೇ ಇರುತ್ತೆ. ನಮಗೆ ಪಾದ ಇರುತ್ತೆ, ಅಂದ್ರೆ ಈಜು ಹೊಡಿಯುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಈ ನೀರ್ ಕಾಗೆಗಳನ್ನ ನೋಡಿ, ಹಕ್ಕಿಗಳದ್ದು ಚಿಲಿಪಿಲಿ ಕೇಳಿಸ್ತಾ ಇದೆ. ಈ ಚಿಲಿಪಿಲಿ ಇದೂ ಅಷ್ಟೇ ಪಕ್ಷಿ ವೀಕ್ಷಣೆಯಲ್ಲಿ ಇದು ಒಂದು ಭಾಗ. ಏನಂದ್ರೆ ಇವಾಗ ಇಲ್ಲೆಲ್ಲ ಬರೋರು ಕಿವಿಗೆ ಇಯರ್ ಫೋನ್ ಹಾಕೊಂಡು ಏನೋ ಹಾಡು ಕೇಳ್ತಾ ಬರ್ತಾರೆ. ಪ್ರಕೃತಿ ದತ್ತವಾಗಿ ಹಾಡುಗಳು ಸುತ್ತಮುತ್ತ ಇರುವಾಗ ಅದನ್ನ ತಿಳ್ಕೊಳ್ತಾ ಇಲ್ಲ.
ಸೊ ಅದ್ರ ಜಲಪಾತ ಅನ್ನಲ್ಲ, ಹಾಂ ಮೀನು ಹಿಡಿಯೋಕ್ಕೆ ತುಂಬಾ ಕೆಪಾಸಿಟಿ ಇದೆ. ಹಾಂ ಚೈನೀಸು ಹಾಂ ಈ ಹಕ್ಕಿಗಳನ್ನ ಸಾಕ್ತಾರೆ. ಹಾಂ ಸಾಕ್ಬಿಟ್ಟು ದೋಣಿಯಲ್ಲಿ ಹಾಂ ಕೂರಿಸ್ಕೊಂಡು ಅವುಗಳಿಗೆ ಒಂದು ಹಗ್ಗ ಕಟ್ಟಿರ್ತಾರೆ, ಹಾಂ ಕುತ್ತಿಗೆಗೆ ಒಂದು ಬಳೆ ಹಾಕಿರ್ತಾರೆ. ಹಾಂ ಹಕ್ಕಿಗಳನ್ನ ನೀರಿಗೆ ಬಿಡ್ತಾರೆ. ನೋಡಿ ಅಲ್ಲಿ ಹೊಡಿತು ನೋಡಿ, ಹಾಂ ಹಾಂ ಎತ್ಕೊಳ್ತು. ಟರ್ನ್ ಹಾಂ ಅದು ಆ ಥರ ಡೈವ್ ಮಾಡಿ ಆ ಮೀನು ಎತ್ಕೊಂಡು ಹೋಗುತ್ತೆ. ಈಗ ಹಾರಿದ್ದು ಹಾಂ ಈ ಚೈನೀಸು ಆ ಬಾತ್ನ ಇದು ನೀರ್ ಕಾಗೆನ ನೀರಿಗೆ ಬಿಟ್ಟಾಗ ಹಾಂ ಅವು ಹೋಗಿ ಮೀನು ಹಿಡ್ಕೊಳ್ತವೆ. ಹಾಂ ಮೀನು ಹಿಡ್ಕೊಂಡು ನುಂಗಕ್ಕಾಗಲ್ಲ, ಇಲ್ಲಿ ಬಳೆ ಹಾಕ್ಬಿಟ್ಟಿರ್ತಾರೆ. ಹಾಂ ಆಮೇಲೆ ಇವ್ರು ಹಗ್ಗ ಕಟ್ಟಿ ವಾಪಸ್ ಎಳ್ಕೊಳ್ತಾರ, ಹಾಂ ಎಳ್ಕೊಂಡ್ಬಿಟ್ಟು ಇವ್ರು ಮೀನ್ ತಗೊಳ್ತಾರೆ, ಹಾಂ ಮತ್ತೆ ಬಿಡ್ತಾರೆ. ಹಾಂ ಹಾಂ ಆ ತರ ಇಡೀ ದಿನ ಅವ್ರ ಆಹಾರ ಇವ್ರು ತಗೊಳ್ತಾರೆ. ಹೌದೌದು. ಆಮೇಲೆ ಅವುಗಳಿಗೆ ಊಟ ಅಂತ ಈಗ ಮನೆ ನಾಯಿಗೆ ಊಟ ಹಾಕ್ತಾರೆ, ಒಂದು 5-10 ಮೀನು ಕೊಡ್ತಾರೆ. ಇನ್ನಷ್ಟು ಹಕ್ಕಿಗಳ ಬಗ್ಗೆ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಕಾಯ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.